ಪ್ರಾಜೆಕ್ಟ್ ಲೊಕೇಶನ್ ಬಂದು ದೇವನಹಳ್ಳಿಲೇ ಇದೆ. ಸೊ ನಿಮಗೆ ಅಪ್ರೂವಲ್ಲು ಬಯಪ್ಪ ಅಪ್ರೂವಲ್ಲು ರೇರಾ ಮತ್ತು ನಿಮಗೆ ಇಂಡಿವಿಜುವಲ್ ಖಾತಾ ಕೂಡ ಇದೆ. ಇಮಿಡಿಯೇಟ್ಲಿ ರೆಡಿ ಫಾರ್ ರಿಜಿಸ್ಟ್ರೇಷನ್ ಪ್ರಾಪರ್ಟಿ ಆಗಿರುತ್ತೆ ಇದು. ಬನ್ನಿ. ನಮ್ಮ ಕಾರ್ನರ್ಸ್ ಪ್ಲಾಟ್ಸ್ ಎಲ್ಲ ಬಂದ್ಬಿಟ್ಟು 60 ಫೀಟ್ ರೋಡ್ ಅಂಡ್ 50 ಫೀಟ್ ರೋಡ್ ಅಲ್ಲೇ ನಾವು ಕೊಡ್ತಾ ಇದೀವಿ. ಓಕೆ. ಸೊ ಇಷ್ಟು ದೊಡ್ಡ ರೋಡ್ ನೀವು ಯಾವ ಲೇಔಟ್ ಅಲ್ಲೂ ನೋಡಿರಲ್ಲ. ಓಕೆ. ಸೊ ಆಲ್ಮೋಸ್ಟ್ ಇರ್ಬೋದು ಟ್ರೀಸ್ ಎಲ್ಲ ಯಾವ ತರ ಕೊಟ್ಟಿದೀವಿ, ನಂಬರ್ ಬೋರ್ಡ್ ಎಲ್ಲ ರೆಡಿ ಆಗಿದೆ, ವಾಟರ್ ರೆಡಿ ಬಂದಿದೆ, ಕರೆಂಟ್ ರೆಡಿ ಇದೆ ಅಂಡ್ ಸ್ಟ್ರೀಟ್ ಲೈಟ್ ಎಲ್ಲ ರೆಡಿ ಬಂದಿದೆ. ಅದು ಯಾವ ಕಡೆ ನೋಡಿ ಓವರ್ ಟ್ಯಾಂಕ್ ನೀವು ನೋಡ್ತಾ ಇರ್ಬೋದು, ಓವರ್ ಟ್ಯಾಂಕ್ ಯಾವ ತರ ಕೊಟ್ಟಿದೀವಿ ಅನ್ನೋದು. ಓಕೆ. ನಮಸ್ಕಾರ, ನಾನು ನಿಮ್ಮ ಶಿಲ್ಪಾ ಮಾತಾಡ್ತಾ ಇದ್ದೀನಿ. ನಾನು ಇವತ್ತು ಇನ್ನೊಂದು ಹೊಸ ಪ್ರಾಜೆಕ್ಟ್ ಒಂದಕ್ಕೆ ಬಂದಿದ್ದೀನಿ. ಈ ಪ್ರಾಜೆಕ್ಟ್ ಲೊಕೇಶನ್ ಬಂದು ದೇವನಹಳ್ಳಿಲೇ ಇದೆ. ಸೊ ನಿಮಗೆ ಅಪ್ರೂವಲ್ಲು ಬಯಪ್ಪ ಅಪ್ರೂವಲ್ಲು ರೇರಾ ಮತ್ತು ನಿಮಗೆ ಇಂಡಿವಿಜುವಲ್ ಖಾತಾ ಕೂಡ ಇದೆ. ಇಮಿಡಿಯೇಟ್ಲಿ ರೆಡಿ ಫಾರ್ ರಿಜಿಸ್ಟ್ರೇಷನ್ ಪ್ರಾಪರ್ಟಿ ಆಗಿರುತ್ತೆ ಇದು. ಬನ್ನಿ, ಎಷ್ಟು ಎಕರೆ ಇದು, ಏನೇನು ಅಮ್ಯುನಿಟೀಸ್ ಇದೆ ಮತ್ತು ಲೇಔಟ್ ಯಾವ ಥರ ಡೆವಲಪ್ಮೆಂಟ್ ಕೊಟ್ಟಿದ್ದಾರೆ, ಈ ಪ್ರಾಜೆಕ್ಟ್ ಡೀಟೇಲ್ ಎಲ್ಲ ತಿಳ್ಕೊಳ್ಳೋಣ. ನಮ್ಮ ಜೊತೆ ಇವತ್ತು ಪ್ರೇಮ್ ಅವರು ಇದ್ದಾರೆ. ಬನ್ನಿ ಈ ಪ್ರಾಪರ್ಟಿ ಡೀಟೇಲ್ ತಿಳ್ಕೊಳ್ಳೋಣ. ಸರ್ ಬನ್ನಿ. ಮೇಡಮ್ ನಮಸ್ತೆ, ಹೇಗಿದ್ದೀರಾ ಸರ್? ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಓಕೆ. ಸೊ ನಿಮಗೆ ಲಾಸ್ಟ್ ಟೈಮ್ ಕರ್ಸಿದ್ವಿ ಒಂದು ಪ್ರಾಜೆಕ್ಟ್ ಗೆ. ಸೊ ಇವಾಗ ಇದು ಎರಡನೇ ಪ್ರಾಜೆಕ್ಟ್ ನಾವು ಲಾಂಚ್ ಮಾಡಿದೀವಿ. ಇದು ಸಾಫ್ಟ್ ಲಾಂಚ್ ಅಂತ ಮಾಡ್ತಾ ಇದೀವಿ. ಓಕೆ. ಸೊ ಅದಕ್ಕೆ ಇನ್ನೊಂದ್ಸತಿ ನಿಮ್ಮನ್ನ ಇನ್ವೈಟ್ ಮಾಡಿದೀವಿ. ಸೊ ಹೆಂಗ್ ಅನ್ಸಿದ್ಯಮ್ಮ? ಸರ್ ನನ್ಗೆ ಆಚೆಯಿಂದ ಆರ್ಚ್ ನೋಡಿದಾಗ್ಲೇ ತುಂಬಾ ಗ್ರ್ಯಾಂಡ್ ಆಗಿದೆ, ಬಟ್ ಒಳಗಡೆ ನೋಡ್ಬೇಕು, ನಮ್ಮ ವ್ಯೂವರ್ಸ್ಗೆಲ್ಲ ತೋರಿಸ್ಕೊಡ್ಬೇಕು. ವ್ಯೂವರ್ಸ್ ಫುಲ್ ಡೀಟೇಲ್ಸ್ ನಾವು ಕೊಡ್ತೀವಿ. ಓಕೆ ಸರ್. ಸರ್ ನಿಮ್ಮ ಪ್ರಾಜೆಕ್ಟ್ ನೇಮು ಮತ್ತೆ ಲೇಔಟ್ ಅಪ್ರೂವಲ್ಸ್ ಎಷ್ಟು ಎಕರೆದಲ್ಲಿದೆ ಎಲ್ಲ ಕೂಡ ನಮ್ಮ ವ್ಯೂವರ್ಸ್ಗೆ ಎಕ್ಸ್ಪ್ಲೇಷನ್ ಕೊಡ್ಬೋದಾ? ಕಂಪನಿ ನೇಮ್ ಬಂದು ಸಪ್ತಾ ವೆಂಚರ್ಸ್ ಅಂತ. ಓಕೆ. ಪ್ರಾಜೆಕ್ಟ್ ನೇಮ್ ಬಂದು ಎಲ್ಎನ್ಟಿ ಅಂತ. ಟೋಟಲ್ ಪ್ರಾಜೆಕ್ಟ್ ಬಂದು 5 ಎಕರ್ಸ್ ಅಲ್ಲಿ ಮಾಡಿದ್ವು. 78 ಪ್ಲಾಟ್ಸ್ ಬಂದಿದೆ. ಓಕೆ. ಮತ್ತೆ ಅಪ್ರೂವಲ್ ವೈಸ್ ಬಂತು ಅಂದ್ರೆ ಬಯಪ್ಪ ಅಪ್ರೂವಲ್ ರೇರಾ ರಿಜಿಸ್ಟ್ರಿ ಏ ಖಾತಾ ಪ್ರಾಜೆಕ್ಟ್. ಓಕೆ. ಇಮಿಡಿಯೇಟ್ಲಿ ರೆಡಿ ಫಾರ್ ರಿಜಿಸ್ಟ್ರೇಷನ್. ಇಮಿಡಿಯೇಟ್ಲಿ ರೆಡಿ ಫಾರ್ ರಿಜಿಸ್ಟ್ರೇಷನ್ ಮಾಡ್ಕೊಬಹುದು. ಅಂಡ್ ಗೇಟ್ ಐಟ್ ಕಮ್ಯುನಿಟಿ ಪ್ರಾಜೆಕ್ಟ್ ಜಸ್ಟ್ ಇಲ್ಲಿಂದ 100 ಮೀಟರ್ಸ್ ಅಲ್ಲಿ ನಮಗೆ STR ರೋಡ್ ಕಾಣಿಸ್ತಿದೆ ನೋಡಿ. ಬ್ಯಾಕ್ ಸೈಡ್ ಅಲ್ಲಿ ಕಾಣಿಸ್ತಿದೆ. ಓಕೆ. ಟೋಟಲ್ ಬಂದು ಈ ಪ್ರಾಜೆಕ್ಟ್ ಗೆ 3 ಕನೆಕ್ಟಿವಿಟಿ ಇರುತ್ತೆ. ಒಂದು ದೇವನಹಳ್ಳಿ ಟೌನ್ ಇಂದ ಬರ್ಬೋದು, ಇಲ್ಲಾಂದ್ರೆ STR ಇಂದ ಬರ್ಬೋದು, ಇಲ್ಲಾಂದ್ರೆ ದೇವನಹಳ್ಳಿ ವಿಜಯಪುರ ರೋಡ್ ಇಂದ ಬರ್ಬೋದು. ಬನ್ನಿ ಸರ್, ನಿಮ್ಮ ಲೇಔಟ್ ತೋರಿಸ್ಬಿಟ್ಟು ನಮ್ಮ ವ್ಯೂವರ್ಸ್ಗೆ ಎಕ್ಸ್ಪ್ಲೈನ್ ಕೊಡಿ. ನಿಮ್ಮ ಲೇಔಟ್ ಎಷ್ಟು ಎಕರೆದಲ್ಲಿದೆ? ಮೇಡಮ್ ನಮ್ಮ ಲೇಔಟ್ ಬಂದ್ಬಿಟ್ಟು 5 ಎಕರ್ ಪ್ರಾಜೆಕ್ಟ್ ಇದು. 5 ಎಕರ್ಸ್ ಪ್ರಾಜೆಕ್ಟ್. ಟೋಟಲ್ ಪ್ಲಾಟ್ಸ್ ಬಂದು ನಮಗೆ 78 ಪ್ಲಾಟ್ಸ್ ಬಂದಿದೆ. 78 ಪ್ಲಾಟ್ಸ್ ಬಂದಿದೆ. ಸೊ ಅದ್ರಲ್ಲಿ ಡೈಮೆನ್ಷನ್ ನೋಡೋದಾದ್ರೆ 30, 40, 30, 50, 40, 60 ಅಂತ ಮಾಡಿದೀವಿ. ಸೊ ಆಲ್ ಫೇಸಿಂಗ್ಸ್ ಅವೈಲೇಬಲ್ ಇದೆ. ಅಂಡ್ ಇದು ಬಂದು ಸಾಫ್ಟ್ ಲಾಂಚ್ ಅಂದ್ಬಿಟ್ಟು ನಾವು ಕೊಡ್ತಾ ಇದ್ದೀವಿ. ಆಲ್ಮೋಸ್ಟ್ ಸಾಫ್ಟ್ ಲಾಂಚ್ ಅಲ್ಲೇ ನಮಗೊಂದು 22 ಪ್ಲಾಟ್ಸ್ ಏನೋ ಬುಕ್ ಆಗಿವೆ. ಇನ್ನು ಮಿಕ್ಕಿರೋದು ಜನವರಿ 25ನೇ ತಾರೀಕು ಪ್ರೀ ಲಾಂಚ್ ಅಂತ ಮಾಡ್ತಾ ಇದೀವಿ. ಸೊ ಅದಾದ್ಮೇಲೆ ರೇಟ್ ಚೇಂಜ್ ಆಗುತ್ತೆ. ರೇಟ್ ಕೂಡ ಅಪ್ಗ್ರೇಡ್ ಆಗಬಹುದು ಅಂತ ಹೇಳ್ತಾ ಇದ್ದೀರಾ. ಓಕೆ. ಮತ್ತೆ ನಿಮಗೆ ಕಾರ್ನರ್ ಸೈಡ್ ಕೂಡ ಅವೈಲೇಬಲ್ ಇದೆ ಇದೆ ಮೇಡಮ್. ಕಾರ್ನರ್ ಸೈಡ್ ನಾರ್ತ್ ಈಸ್ಟ್ ಇದೆ, ನಾರ್ತ್ ವೆಸ್ಟ್ ಬರುತ್ತೆ. ಓಕೆ. ಸೊ ಎಲ್ಲ ಡೈಮೆನ್ಷನ್ಸ್ ಎಲ್ಲ ಫೇಸಿಂಗ್ಸ್ ಅವೈಲೇಬಲ್ ಇದೆ. ಓಕೆ. ಇವಾಗ ಕಾರ್ನರ್ ಅಂದ್ರೆ ಅದಕ್ಕೆ ಏನಾದ್ರು ಎಕ್ಸ್ಟ್ರಾ ಚಾರ್ಜಸ್ ಮಾಡ್ತೀರಾ? ಆಸ್ ಪರ್ ಏನಿದೆ 10% ಪೇ ಮಾಡಬೇಕಾಗುತ್ತೆ. 10% ಅದನ್ನ ರೆಡ್ಯೂಸ್ ಆಗ್ಬೋದಾ? ಮಾಡಬಹುದು ಮೇಡಮ್, ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀರಾ. ಓಕೆ. ಅಂಡ್ ಪರ್ ಸ್ಕ್ವೇರ್ ಫೀಟ್ ಬಂದು ಇಲ್ಲಿ ನಾವು ಕೋಟ್ ಮಾಡ್ತಾ ಇದೀವಿ ಸಾಫ್ಟ್ ಲಾಂಚ್ ಅಲ್ಲಿ 6299. 6299. ಹೌದು ಮೇಡಮ್. ಮತ್ತೆ 25ನೇ ತಾರೀಕು ಲಾಂಚ್ ಮಾಡ್ತಾ ಇದೀವಲ್ಲ ಪ್ರಾಜೆಕ್ಟ್, ಅವಾಗ ಮಿನಿಮಮ್ 6599 ಆಗುತ್ತೆ. ಸೊ ಆದಷ್ಟು ಬೇಗ ಈ ವಿಡಿಯೋ ನೋಡೋರು ಸಾಫ್ಟ್ ಲಾಂಚ್ ಅಲ್ಲಿ ಬಂದು ವಿಸಿಟ್ ಮಾಡಿ ಬ್ಲಾಕ್ ಮಾಡ್ಕೊಳ್ಳಿ. ಓಕೆ. ಓಕೆ. ಮತ್ತೆ ಸರ್ ಸ್ವಲ್ಪ ನಾನು ನಿಮ್ಮ ಲೇಔಟ್ ಅಲ್ಲಿ ಏನೇನು ಅಮ್ಯುನಿಟೀಸ್ ಇದೆ ಮತ್ತೆ ಹೆಂಗೆ ರೋಡ್ಸ್ ಎಷ್ಟು ವೈಡ್ ಕೊಟ್ಟಿರೋ ಸ್ವಲ್ಪ ನನಗೆ ಡೀಟೇಲ್ಸ್ ಕೊಟ್ಬಿಡಿ. ಅಮ್ಯುನಿಟೀಸ್ ಅಂತ ಬಂತು ಅಂದ್ರೆ ಆರ್ಚ್ ನೋಡಿದಿರಲ್ಲ, ಹೌದು ಗ್ರ್ಯಾಂಡ್. ಈ ರೋಡ್ ಬಂದ್ಬಿಟ್ಟು 60 ಫೀಟ್ ರೋಡ್ ನಾವು ಮೇನ್ ರೋಡ್ ಕೊಟ್ಟಿದೀವಿ. ಓಕೆ. ಸೊ ಅಂಡ್ ನಮಗೆ ಲೆಫ್ಟ್ ಸೈಡ್ ನೀವು ನೋಡ್ತಿರೋ ರೋಡ್ ಬಂದು ಇದು 50 ಫೀಟ್ ರೋಡ್. ಓಕೆ. ಅಂಡ್ ಇನ್ನರ್ ರೋಡ್. ಹೌದು. ಸೊ 60 ಫೀಟ್ 50 ಫೀಟ್ ಮೇನ್ ರೋಡ್ಸ್ ಕೊಟ್ಟಿದೀವಿ. ಅಂಡ್ 30, 40 ಎಲ್ಲ ಬಂದು 30 ಫೀಟ್ ರೋಡ್ ಕೊಟ್ಟಿದೀವಿ. ಓಕೆ. ಸೊ ಅಂಡ್ ಮತ್ತೆ CC ರೋಡ್ಸ್ ಎಲ್ಲ ಅಂಡ್ ಫುಟ್ಪಾತ್ ಆಗಲಿ ಡೆವಲಪ್ಮೆಂಟ್ ಆಗಲಿ ಎಲ್ಲ ನೀವು ನೋಡ್ತಾ ಇದ್ದೀರಾ. ಪಾರ್ಕ್ಸ್ ಅಂತ ಬಂತು ಅಂದ್ರೆ ಸೊ ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಮಾಡಿದೀವಿ, ಓಪನ್ ಜಿಮ್ ಕೊಟ್ಟಿದೀವಿ. ಸೊ ಪಾರ್ಕ್ 1 ಅದು. ಪಾರ್ಕ್ 2 ಬಂದು ಈ ಕಡೆ ಬಂದು ಜಾಗಿಂಗ್ ಟ್ರ್ಯಾಕ್ ಮತ್ತೆ ಯೋಗ ಡೆಸ್ಕ್, ಗಜಿಪೋ, ಟೆಂಪಲ್, ಸೊ ಈ ತರ ಮಾಡಿದೀವಿ. ಓಕೆ. ಬೇಸಿಕ್ ನೀಡ್ಸ್ ಏನಿದೆ ನಿಮ್ಮ ಲೇಔಟ್ ಅಲ್ಲಿ? ಸೊ ಮೇಡಮ್ ಬೇಸಿಕ್ ನೀಡ್ಸ್ ಅಂದ್ರೆ ಎಲ್ಲ ಪ್ಲಾಟ್ ಇಂಡಿವಿಜುವಲ್ ಗೆ ಒಂದು ಡ್ರೈನೇಜ್ ಸಿಸ್ಟಮ್ UG ಮಾಡಿದೀವಿ. ಅಂಡ್ ಪವರ್ ಕೇಬಲಿಂಗ್ ಕೊಟ್ಟಿದೀವಿ. ಅಂಡ್ ನೀವು ವಾಟರ್ ನೋಡಬಹುದು ಆಲ್ರೆಡಿ. ಓಕೆ. ಸೊ ಎಲ್ಲ ರೆಡಿ ಇದೆ ಮೇಡಮ್. ವಾಟರ್ ಕೂಡ 24/7. 24/7. ಸೊ ಬೋರ್ ಹಾಕಿದೀವಿ. ಬೋರ್ ಇಂದ ಓವರ್ ಟ್ಯಾಂಕ್ ಹೋಗುತ್ತೆ. ಓವರ್ ಟ್ಯಾಂಕ್ ಇಂದ ಪ್ರತಿ ಪ್ಲಾಟ್ ಗೂ ಇಂಡಿವಿಜುವಲ್ ಆಗಿ ನಮಗೆ ಸಪ್ಲೈ ವಾಟರ್. ಓಕೆ. ವಾಟರ್ ಏನು ತೊಂದರೆ ಇಲ್ಲ. ವಾಟರ್ ಏನು ತೊಂದರೆ ಇಲ್ಲ. ಮತ್ತೆ ಇಲ್ಲೊಂದು ನಮಗೆ ಒಂದು ಬಾವಿ ಅಂತ ಇತ್ತು ಮುಂಚೆನೆ. ಓಕೆ. ಇಲ್ಲಿ ಸೊ ಇದು ರೈನ್ ವಾಟರ್ ಎಲ್ಲ ಕನೆಕ್ಷನ್ ಬಂದು ನಾವು ಅಲ್ಲಿ ಕೊಟ್ಟಿದೀವಿ. ಓಕೆ. ಸೊ ನಮಗೆ ಇಲ್ಲಿ ನೀರು ಅನ್ನೋ ಸಮಸ್ಯೆಗಳು ನಮಗೆ ಬರಲ್ಲ. ಏನು ಸಮಸ್ಯೆ ಇಲ್ಲ. ಸರ್ ರೋಡ್ ವಿಡ್ತ್ ಏನಿದೆ ಮೇಡಮ್? ರೋಡ್ ವಿಡ್ತ್ ನೀವೇನಿದೆ ನೋಡ್ತಾ ಇದೀರಲ್ಲ, ಇದು 60 ಫೀಟ್ ರೋಡ್. ಅಂಡ್ ಈ ಕಡೆ ಬಂತು ಅಂದ್ರೆ 50 ಫೀಟ್ ರೋಡ್ ಇದು. ರೈಟ್ ಸೈಡ್ ಬಂದು 30 ಫೀಟ್ ರೋಡ್ ಬರುತ್ತೆ. ಸೊ ರೋಡ್ ಎಲ್ಲ ಬಂದು ಮೇನ್ ರೋಡ್ಸ್ ತುಂಬಾ ದೊಡ್ಡ ವೈಡ್ ಆಗಿ ಕೊಟ್ಟಿದೀವಿ. ಇನ್ನೊಂದು CC ರೋಡ್, ಸಿಮೆಂಟ್ ರೋಡ್. ಸೊ ಆಲ್ಮೋಸ್ಟ್ ಒಂದು 20-30 ವರ್ಷ ಆದ್ರೂ ಕೂಡ ನಮಗೆ ಯಾವ ಪ್ರಾಬ್ಲಮ್ ಬರಲ್ಲ ಮೇಡಮ್. ಓಕೆ.
ಸರ್ ಇವಾಗ ಕಾರ್ನರ್ ಅವೈಲೇಬಲ್ ಇದೆ ಅಂತ ಹೇಳಿದ್ರಲ್ಲ, ಇದು ಕೂಡ ಅವೈಲೇಬಲ್ ಇದೆಯಾ? ಮೇಡಮ್ ಯಾವ ಲೆವೆಟ್ ಅಲ್ಲಿ ಕಾರ್ನರ್ಸ್ ಕೊಟ್ರೆ ಬರೀ 30 ಫೀಟ್ ರೋಡ್ ಇಲ್ಲ 40 ಫೀಟ್ ರೋಡ್ ಅಲ್ಲಿ ಕೊಡ್ತಾವ್ರೆ. ಓಕೆ ಸೊ ನಮ್ ಕಾರ್ನರ್ಸ್ ಪ್ಲಾಟ್ಸ್ ಎಲ್ಲ ಬಂದ್ಬಿಟ್ಟು 60 ಫೀಟ್ ರೋಡ್ ಅಂಡ್ 50 ಫೀಟ್ ರೋಡ್ ಅಲ್ಲೇ ನಾವು ಕೊಡ್ತಾ ಇದೀವಿ. ಓಕೆ ಸೊ ಇಷ್ಟು ದೊಡ್ಡ ರೋಡ್ ನೀವು ಯಾವ ಲೆವೆಟ್ ಅಲ್ಲೂ ನೋಡಿರಲ್ಲ. ಓಕೆ ಸೊ ಆಲ್ಮೋಸ್ಟ್ ರೋಡ್ ನೀವು ಬಿಡ್ತು ನೋಡ್ತಿದ್ರೆ ಹಾ ಸೊ ಡಬಲ್ 2 ಕಾರ್ ಹೋಗುತ್ತೆ. ಹೌದು, ಒಂದ್ ಸೈಡ್ಗೆ 2 ಸತಿ ಆ ಕಡೆ ಒಂದ್ ಕಾರ್ ಈ ಕಡೆ ಒಂದ್ ಕಾರ್ ಈ ಕಡೆ ಆರಾಮ್ ಸ್ಪೇಷಿಯಸ್ ಓಡಾಡೋದು, ಆರಾಮಾಗಿ ಓಡಾಡ್ಬೋದು. ಓಕೆ ಸೊ ಎಲ್ಲಾ ತರಾನು ಕೊಟ್ಟಿದೀವಿ ಅಮ್ಮ. ಓಕೆ ಸೊ ನೀವು ನೋಡ್ತಾ ಇರ್ಬೋದು ಟ್ರೀಸ್ ಎಲ್ಲ ಯಾವ ತರ ಕೊಟ್ಟಿದೀವಿ. ನಂಬರ್ ಬೋರ್ಡ್ ಎಲ್ಲ ರೆಡಿ ಆಗಿದೆ, ವಾಟರ್ ರೆಡಿ ಬಂದಿದೆ, ಓಕೆ ಕರೆಂಟ್ ರೆಡಿ ಇದೆ ಅಂಡ್ ಸ್ಟ್ರೀಟ್ ಲೈಟ್ ಎಲ್ಲ ರೆಡಿ ಬಂದಿದೆ. ಹೌದು. ಅದ್ ಯಾವ ಕಡೆ ನೋಡಿ ಓವರ್ ಟ್ಯಾಂಕ್ ನೀವು ನೋಡ್ತಾ ಇರ್ಬೋದು, ಹೌದು. ಓವರ್ ಟ್ಯಾಂಕ್ ಯಾವ ತರ ಕೊಟ್ಟಿದೀವಿ ಅನ್ನೋದು. ಓಕೆ ಸೊ ಇವೆಲ್ಲ ರೆಡಿ ಇದೆ, ಇಮಿಡಿಯೇಟ್ ಬಂದು ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಇರ್ಬೋದು. ಇಲ್ಲಿ ಇರ್ಬೋದು ದೇವನಹಳ್ಳಿಗೆ ಆರಾಮಾಗಿ. ಇಲ್ಲಿಂದ ಜಸ್ಟ್ 2.5 ಕಿಲೋಮೀಟರ್ ದೇವನಹಳ್ಳಿ ಟೌನ್ ಬಸ್ ಸ್ಟಾಪ್ ಬರುತ್ತೆ. ಓಕೆ ಅಂಡ್ ಆ ಕಡೆ ನೀವು ನೋಡ್ತಿರೋ ಬ್ರಿಡ್ಜ್ STR ರೋಡ್, ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ಅಂತ. ಸೊ ಅದ್ರ Okay. ಹತ್ರನೇ ನಮ್ದು ಪ್ರಾಜೆಕ್ಟ್ ಇರೋದು. ಸರ್ ನಿಮ್ಮಲ್ಲಿ ಬಿಟ್ಟು ನಿಯರ್ ಬೈ ಸ್ಕೂಲ್ಸ್ ಕಾಲೇಜು ಎಲ್ಲ ನಿಯರ್ ಇರ್ತಾವ? ಸ್ಕೂಲ್ ಕಾಲೇಜಸ್ ಅಂತ ನಿಯರ್ ಬೈ ಬಂತು ಅಂದ್ರೆ ಮೇಡಮ್ ಆಕಾಶ್ Okay. ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ, ಓಕೆ ಚಾಣಕ್ಯ ಯೂನಿವರ್ಸಿಟಿ ಬರುತ್ತೆ, Okay. ಗೀತಾನ್ವಿ ಯೂನಿವರ್ಸಿಟಿ, ಆಮಿಟಿ ಯೂನಿವರ್ಸಿಟಿ, ಓಕೆ ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿ, ಹಾ. ಮತ್ತೆ ವಿದ್ಯಾಶಿಲ್ಪಿ ಸ್ಕೂಲ್ ಬರುತ್ತೆ, ಇಂಟರ್ನ್ಯಾಷನಲ್ ಸ್ಕೂಲ್ ಅದು, ಓಕೆ ಆರೋ ಇಂಟರ್ನ್ಯಾಷನಲ್ ಸ್ಕೂಲ್. ಓಕೆ ಮತ್ತೆ ಇಲ್ಲಿಂದ ಸ್ಟೋನ್ ಇಲ್ಲ ದೀಪಿಕಾ ಪಡ್ಕೋನಿ ಅವ್ರದ್ದು ಹೌದು. ಸ್ಟೋನ್ ಇಲ್ಲಿ ಪಕ್ಕ ಅಟ್ಯಾಚ್ ಬರುತ್ತೆ ಅದನ್ನು. ಓಕೆ. ಮತ್ತೆ ಬಿಯಾನ್ ನಿಮ್ಮ ಲೇಔಟ್ ಅಲ್ಲಿ ಹ್ಮ್, ಹ್ಮ್, ಏನಕ್ಕೆ ಇನ್ವೆಸ್ಟ್ ಮಾಡಬೇಕು, ಮತ್ತೆ ಇನ್ನೊಂದು ಏನಂದ್ರೆ ನಿಮ್ಮ ಲೇಔಟ್ ಸರೌಂಡಿಂಗ್ ಡೆವಲಪ್ಮೆಂಟ್ಸ್ ಹೇಗಿದಾವೆ? ಓಕೆ ಮೇಡಮ್ ಇವಾಗ ನಾವು ಜಾಗ ನೋಡ್ತಾ ಇದೀವಿ. ಯಾವ ತರ ಜಾಗ ನಾವು ಸೆಲೆಕ್ಟ್ ಮಾಡ್ತೀವಿ ಅಂದ್ರೆ ಓಕೆ ಏನ್ ದೇವನಹಳ್ಳಿಲಿ ಇವಾಗ ಅಪ್ಕಮಿಂಗ್ ITR ಆಗ್ಲಿ KDB ಆಗ್ಲಿ ಬರ್ತಿದೆಯಲ್ಲ, ಓಕೆ ಸೊ ಇದು ನಿಯರ್ ಬೈ ನಾವು ನೋಡ್ತಾ ಇದೀವಿ. ಓಕೆ ಅಂಡ್ ಇಲ್ಲಿಂದ ಬಂದು SEZ 4000 ಎಕರ್ಸ್ ಅಲ್ಲಿ KDB ಬಂದಿದೆಯಲ್ಲ, ಶೆಲ್ಲು Okay. ಅಮ್ಮಡ ಬೋಯಿಂಗ್, ಹೌದು. ಇಲ್ಲಿಂದ ಜಸ್ಟ್ 10 ಇಂದ 12 ಕಿಲೋಮೀಟರ್. ಓಕೆ ಮತ್ತೆ KDB ಫೇಸ್ 2 ಬಂದು ಇಲ್ಲಿಂದ 2 ಕಿಲೋಮೀಟರ್. ಓಕೆ ಮತ್ತೆ ಬಂದು ನಮ್ಗೆ ITR ಪಾರ್ಕ್ ಓಕೆ. ಏನ್ ಇವಾಗ ಬಿಗ್ಗೆಸ್ಟ್ 12,000 ಎಕರ್ಸ್ ಅಲ್ಲಿ ITR ಬರ್ತಿದೆ ಅಂತ ಅನೌನ್ಸ್ ಮಾಡಿದಾರಲ್ಲ, ಹೌದು. ಆಲ್ರೆಡಿ ಫಾಕ್ಸ್ ಎಲ್ಲ ರನ್ನಿಂಗ್ ಅಲ್ಲಿ ಇದೆ. ಓಕೆ ಅದು ಇಲ್ಲಿಂದ ಜಸ್ಟ್ ಬಂದು 12 ಇಂದ 13 ಕಿಲೋಮೀಟರ್ ಬರುತ್ತೆ. ಓಕೆ ಸೊ ಇವೆಲ್ಲ ಇರೋದ್ರಿಂದ ಸಿಟಿಯಲ್ಲಿ ಏನ್ IT ಪಾರ್ಕ್ಸ್ ಎಲ್ಲ ಇದೆಯೋ ಓಕೆ ಅದೆಲ್ಲ ಈ ಕಡೆ ಶಿಫ್ಟ್ ಆಗ್ತಿದೆ. ಅಂಡ್ ಹೌದು. ಇಲ್ಲೊಂದು ಹಬ್ ಅಂತಾನೆ ಆಗುತ್ತೆ. ಇವಾಗ ನಾರ್ತ್ Okay. ಬೆಂಗಳೂರು ಬಂದು ಇದು ನಾರ್ತ್ ಬೆಂಗಳೂರು ಅಂತ ಇವಾಗ ಕರೀತಿಲ್ಲ, ಎಲ್ಲರೂ ನ್ಯೂ Okay. ಬ್ಯಾಂಗ್ಳೂರ್ ಅಂತಾನೆ ಕರೀತಾರೆ. ಓಕೆ ಸೊ ಈ ಪ್ರಾಜೆಕ್ಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಇದೆಲ್ಲ ನಿಯರ್. ಇವಾಗ ನಾಳೆ ದಿನ ಅವ್ರು ಇಲ್ಲಿ ಕಂಪ್ನಿ ಶಿಫ್ಟ್ ಆಯ್ತು ಅನ್ಕೊಡಿ, ಅವಾಗ ಇನ್ವೆಸ್ಟ್ಮೆಂಟ್ ಮಾಡಿ ಯಾವಾಗ ಕನ್ಸ್ಟ್ರಕ್ಷನ್ ಮಾಡಿ ಇಲ್ಲಿ ಡಬಲ್ ಇಲ್ಲ ತ್ರಿಬಲ್ ರೇಟ್ ಇರುತ್ತೆ. ಸೊ ಇವಾಗ ಸೈಟ್ ಒಂದು ತಗೊಂಡು ಓಕೆ ನಾಳೆ ದಿನ ಕನ್ಸ್ಟ್ರಕ್ಷನ್ ಹೋಯ್ತು ಅಂದ್ರೆ ಜಾಗ ಕಡಿಮೆಗೆ ಸಿಕ್ಕುತ್ತೆ. ಹೌದು. ಸೊ ಆ ತರ ನಾವು ಮೈಂಡ್ ಸೆಟ್ ಇಟ್ಕೊಂಡು ನಾವು ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ. ಓಕೆ ಮತ್ತೆ ಇನ್ನೊಂದು ಕ್ವಶನ್ ಸರ್, ಟ್ರಾನ್ಸ್ಪೋರ್ಟೇಷನ್ ಹೇಗಿದೆ? ಮೇಡಮ್ ಟ್ರಾನ್ಸ್ಪೋರ್ಟೇಷನ್ ಸಿಟಿಯಲ್ಲಿ ನಾವು ಏನ್ ಬುಕ್ ಮಾಡ್ತೀವಿ ಎಲ್ಲ ಮೇಡಮ್ ಓಲಾ ಊಬರ್ ಎಲ್ಲ Okay. ಬರುತ್ತೆ ಇಲ್ಲಿ. ಓಕೆ ಸೊ ಈ ತರದ ಅನ್ನೋದಿಲ್ಲ. BMTC ಬಸ್ಸು ಬರ್ತಿದೆ. ಸೊ ಓಕೆ BMTC ಎಲ್ಲರೂ ಕನೆಕ್ಷನ್ ಇದೆಯೋ ಅಲ್ಲೋರ್ಗು ನಮ್ಗೆ ಸಿಟಿ ಲಿಮಿಟ್ಸ್ ಅಂತ ಅರ್ಥ. ಓಕೆ ಸೊ BMTC ಆಗ್ಲಿ ಓಲಾ ಊಬರ್ ಎಲ್ಲ ನಾವ್ ಇರೋ ಕಡೆನೆ ಬುಕ್ ಮಾಡ್ರೆ ಬರ್ತಾ ಇದ್ವಿ. ನಿಮ್ಮ ಲೇಔಟ್ ನಿಯರ್ ಬೈ ಮಾಲ್ ಆಗಿರ್ಬೋದು ಇಲ್ಲ ಮಾರ್ಟ್ ಯಾವ್ದಾದ್ರು ನಿಯರ್ ಇದಾವ? ನಮ್ ಪ್ರಾಜೆಕ್ಟ್ ಇಂದ ಜಸ್ಟ್ 2 ಕಿಲೋಮೀಟರ್ ಬ್ರಿಗೇಡ್ ಆರ್ಕೇಡ್ ಅಂತ ಮಾಲ್ ಇದೆ. ಓಕೆ ಸೊ ಅದ್ರ ಅಟ್ಯಾಚ್ ಕ್ಯೂಬಿಕ್ಸ್ ಮಲ್ಟಿಫಿಕ್ಸ್ ಅಲ್ಲಿ PVR ಆಲ್ರೆಡಿ 4 ಸ್ಕ್ರೀನ್ ಪರ್ಮಿಷನ್ ಕೊಟ್ಟವ್ರೆ. ಓಕೆ ಮತ್ತೆ ಮಾರ್ಟ್ ಅಂತ ಬಂತು ಅಂದ್ರೆ ಬಿಗ್ ಮಾರ್ಕೆಟ್ ಓಕೆ ಸೊ ಹೈವೇ ರೋಡ್ ಅಲ್ಲೇನೆ ಓಪನ್ ಆಗ್ತಿದೆ. ಓಕೆ ಡಿ ಮಾರ್ಟ್ ಹತ್ರ ಇದೆ. ಓಕೆ ಸೊ ತುಂಬಾ ನಮ್ಗೆ ಸಿಟಿಯಲ್ಲಿ ಏನೇನ್ ಅನುಕೂಲ ಆಗಬೇಕು ಇಲ್ಲೂ ಅದೇ ಬರುತ್ತೆ. ನಿಯರೆಸ್ಟ್ ಸರ್ ಏನ್ ಪ್ರೈಸ್ ಇದೆ ಫರ್ ಸ್ಕ್ವೇರ್ ಫೀಟ್? ಪರ್ ಸ್ಕ್ವೇರ್ ಬಂದು ಇವಾಗ ಅದೇ ನಾವು ಹೇಳ್ತಾ ಇದೀವಲ್ಲ, ಇದು ಸಾಫ್ಟ್ ಲಾಂಚ್ ಅಂದ್ಬಿಟ್ಟು ಓಕೆ ಸೊ 6299 ಇದೆ. ಮತ್ತೆ ಜನವರಿ 25th ಮೇಲೆ 6599 ಆಗ್ತಿದೆ. ಓಕೆ ಸೊ ಫ್ರೀ ಲಾಂಚ್ ಅಂತ. ಓಕೆ ಮತ್ತೆ ನೆಕ್ಸ್ಟ್ ಫೆಬ್ರವರಿಲಿ ಗ್ರ್ಯಾಂಡ್ ಲಾಂಚ್ ಅಂದ್ಬಿಟ್ಟು ಬೆಂಗಳೂರಲ್ಲಿ ಒಂದು 5 ಸ್ಟಾರ್ ಹೋಟೆಲ್ ಮಾಡ್ತೀವಿ. ಓಕೆ ಸೊ ಈ ತರ 3 ಇರುತ್ತೆ. ಮೂರು ಇರುತ್ತೆ. ಓಕೆ ಮತ್ತೆ ಬುಕಿಂಗ್ ಪ್ರೊಸೆಸ್ ಯಾವ ತರ ಇದೆ? ಸೊ ಬುಕಿಂಗ್ ಪ್ರೋಸೆಸ್ ಸಿಂಪಲ್, ನಮ್ ಏನಿಲ್ಲ ಕಸ್ಟಮರ್ ಬರ್ಲಿ ಸೈಟ್ ಸೆಲೆಕ್ಷನ್ Okay. ಮಾಡಿ ಓಕೆ ಬ್ಲಾಕಿಂಗ್ ಅಮೌಂಟ್ 1 lakh ಇರುತ್ತೆ. ಓಕೆ ಅಂಡ್ 1 lakh ಕೊಟ್ಟು ನಾವು ಡಾಕ್ಯುಮೆಂಟ್ ಪ್ರೊವೈಡ್ ಮಾಡ್ತೀವಿ. ಓಕೆ ಲೀಗಲ್ ಅವರು 7 to 10 days ಒಳಗಡೆ ವೆರಿಫೈ ಮಾಡ್ಕೊಳ್ಳಿ. ಓಕೆ ಅದಾದ್ಮೇಲೆ ಅಗ್ರಿಮೆಂಟ್ ರಿಜಿಸ್ಟರ್ ಮಾಡ್ತೀವಿ. ಓಕೆ ಇನ್ ಕೇಸ್ ಲೀಗಲ್ ಏನಾದ್ರು ಸ್ಯಾಟಿಸ್ಫೈ ಆಗಿಲ್ಲ ಅಂದ್ರೆ ಅಮೌಂಟ್ 101% ರಿಫಂಡ್ ಕೊಡ್ತೀವಿ. ರಿಫಂಡ್ ಕೊಟ್ಬಿಡ್ತೀರಾ? ಓಕೆ ಬ್ಯಾಂಕ್ ಲೋನ್ ಕೂಡ ಆಗುತ್ತಲ್ಲ? ಹೌದು ಮೇಡಮ್, ಬ್ಯಾಂಕ್ ಲೋನ್ 70% ಲೋನ್ ಬರುತ್ತೆ. ಓಕೆ ಬ್ಯಾಂಕ್ ಬಂದು SBI ಬ್ಯಾಂಕ್ ಅಲ್ಲಿ ಆಗುತ್ತೆ, ಓಕೆ IDBI ಬ್ಯಾಂಕ್, HDFC ಆಲ್ರೆಡಿ ನಮಗೆ APF ಬಂದ್ಬಿಟ್ಟಿದೆ. ಓಕೆ ನ್ಯಾಷನಲೈಸ್ ಬ್ಯಾಂಕಲ್ಲೂ ಲೋನ್ ಆಗುತ್ತೆ? ಹೌದು ಅಪ್ ಟು 70% ವರೆಗೂ ಆಗುತ್ತೆ. ಲೋನ್ ಆಗುತ್ತೆ. ಅದ್ ನೀವೇ ಮಾಡಿಸ್ಕೊಡ್ತೀರಾ? ಎಲ್ಲ ನಮ್ದು ಟೀಮ್ ಇದೆ ಅಮ್ಮ. ಓಕೆ ನೀವೇ ಮಾಡಿಸ್ಕೊಡ್ತೀರಾ ಹೌದು, ಲೋನ್ ಕೂಡ? ಹೌದು. ಅಂದ್ರೆ ನಿಮ್ಗೆ ಬಂದವ್ರು ವಿಸಿಟ್ ಮಾಡಿ ಬುಕಿಂಗ್ ಮಾಡಿದ್ರೆ A to Z ರಿಜಿಸ್ಟ್ರೇಷನ್ ವರೆಗೂ ನೀವೇ ಎಲ್ಲ ನೋಡ್ಕೊಳ್ತೀರಾ? ನಾವೇ ನೋಡ್ಕೊಂತೀವಿ. Okay, ಖಾತಾ sir. ಟ್ರಾನ್ಸ್ಫರ್ ವರೆಗೂ ನಾವೇ ನೋಡ್ಕೊಂತೀವಿ. ಎಲ್ಲ ಕೂಡ ನೀವೇ ರಿಜಿಸ್ಟರ್ ನೋಡ್ಕೊಳ್ತೀರಾ? ಮಾಡಾದ್ಮೇಲೆ ಅವ್ರ ಹೆಸರು ಖಾತಾ ಟ್ರಾನ್ಸ್ಫರ್ ಕೂಡ ನಾವೇ ಮಾಡ್ಕೊಡ್ತಾ ಇದೀವಿ. ಮಾಡಿಸ್ಕೊಡ್ತೀರಾ? ಸೊ ಪ್ರೈಸ್ ಅಲ್ಲೇ ಇದೆ, ಸೇಮ್ ಪ್ರೈಸ್ ಅಲ್ಲೇ ಮಾಡ್ಕೊಡ್ತಾ ಇದೀವಿ. ಮಾಡ್ಕೊಡ್ತೀರಾ? ಓಕೆ ಫೈನ್ ಸರ್. ಸೊ ನಮ್ಮ ವ್ಯೂವರ್ಸ್ಗೆ ಏನಾದ್ರು ಆಫರ್ ಮಾಡ್ಬೋದಾ? ಮೇಡಮ್ ನಿಮ್ಮ ಚಾನಲ್ ಇಂದ ವರಾವ್ ಪ್ರಾಪರ್ಟಿ ಚಾನಲ್ ಇಂದ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರು ಬರ್ತಾರೋ ಓಕೆ ಅವರಿಗೆ ಡೈರೆಕ್ಟ್ ಆಗಿ 1 lakh ಡಿಸ್ಕೌಂಟ್ ಕೊಡ್ತಾ ಇದೀವಿ. 1 lakh 1 ಡಿಸ್ಕೌಂಟ್ lakh ಕೊಡ್ತೀರಾ? ಡಿಸ್ಕೌಂಟ್ ಮಾಡ್ಕೊಡ್ತೀವಿ. ಓಕೆ ನಿಮ್ ಚಾನಲ್ ಸಬ್ಸ್ಕ್ರೈಬ್ ಆಗಿರ್ಬೇಕು. ಓಕೆ ಮತ್ತೆ ಇಲ್ಲಿ ಬಂದು ತೋರ್ಸ್ಬೇಕು ಈ ವಿಡಿಯೋ ಈ ವಿಡಿಯೋನ, ತರ okay. ಚಾನಲ್ ಅಲ್ಲಿ ನೋಡಿದೀವಿ ಅಂದ್ರೆ ಓಕೆ ಡೈರೆಕ್ಟ್ 1 lakh ಅಲ್ಲಿ ನಾನು ಡಿಸ್ಕೌಂಟ್ ಮಾಡ್ಕೊಡ್ತಾ ಇದ್ದೀನಿ. ಓಕೆ ಓಕೆ ವ್ಯೂವರ್ಸ್ ಕೇಳಿದ್ರಲ್ಲ, ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರಾ ಮತ್ತೆ ನಮ್ಮ ಚಾನಲ್ನ ಫಾಲೋ ಮಾಡಿಕೊಂಡು ಬನ್ನಿ. ಇಲ್ಲಿ ನಿಮಗೆ ಒಳ್ಳೆ ಪ್ರೈಸ್ ಅಂದರೆ 1 lakh ಡಿಸ್ಕೌಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಏಕದಮ್ ನಿಮಗೆ ಒಳ್ಳೆ ಪ್ರೈಸೇ ಮಾಡಿಕೊಡ್ತಾರೆ. ನಿಮಗೆ ನಮ್ಮ ಚಾನಲ್ನ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಮತ್ತು ಇದೇ ಥರ ನಾವು ಒಳ್ಳೊಳ್ಳೆ ಲೇಔಟ್ಗಳು, ಅಪ್ರೂವಲ್ ಲೇಔಟ್ಗಳು ಮತ್ತು ವೆಲ್ ಡೆವಲಪ್ಮೆಂಟ್ ಇರೋ ಲೇಔಟ್ಗಳು ವಿಡಿಯೋಗಳು ಅಪ್ಲೋಡ್ ಮಾಡ್ತಾ ಇರ್ತೀವಿ.